ಒಬ್ಬ ಪುರುಷ ಸಂಭೋಗ ಮಾಡದೆ ಎಷ್ಟು ದಿನ ಇರಬಲ್ಲ? ಸ್ನೇಹಿತರೆ, ಒಬ್ಬ ಪುರುಷ ಸಂಭೋಗ ಮಾಡದೆ ಎಷ್ಟು ದಿನ, ಎಷ್ಟು ತಿಂಗಳುಗಳ ಕಾಲ ಕಂಟ್ರೋಲ್ ಮಾಡಿಕೊಂಡು ಇರಬಲ್ಲ ಅನ್ನೋದು ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡುತ್ತಿದ್ದೇವೆ. ಪ್ರತಿಯೊಬ್ಬ ಪುರುಷನಿಗೂ ಹಾಗೂ ಸ್ತ್ರೀಯರಿಗೂ ಕಾಮದ ಬಯಕೆ ಇದ್ದೇ ಇರುತ್ತೆ. ಹಾಗೆಯೇ ಪ್ರತಿಯೊಬ್ಬರಲ್ಲೂ ಕಂಟ್ರೋಲಿಂಗ್ ಕೆಪ್ಯಾಸಿಟಿ ಕೂಡ ಇದ್ದೇ ಇರುತ್ತೆ. ಒಬ್ಬ ಪುರುಷ ಸಂಭೋಗ ಮಾಡ್ತಿ ಎಷ್ಟು ದಿನ ಇರಲ್ಲ. ಪುರುಷ ಮತ್ತು ಸ್ತ್ರೀ ಇವರಿಬ್ಬರೂ ಸಂಭೋಗ ಮಾಡಿದರೆ ಇವರಿಬ್ಬರ ವಿವಾಹಿಕ ಜೀವನವೂ ಕೂಡ ಸಂತೋಷದಿಂದ ಕೂಡಿರುತ್ತದೆ. ಹೆಣ್ಣಿಗೆ ಕಾಮ ಅನ್ನೋದು ಮಾನಸಿಕವಾಗಿ ಕನೆಕ್ಟ್ ಆದ್ರೆ ಪುರುಷರಿಗೆ ಫಿಸಿಕಲ್ ಆಗಿ ಕನೆಕ್ಟ್ ಆಗಿರುತ್ತದೆ. ಗಂಡು ಮತ್ತು ಹೆಣ್ಣು ಇಬ್ಬರೂ ಕೂಡ ಸಂಭೋಗದಲ್ಲಿ ಕೂಡಿದರೆ ಅವರ ವೈವಾಹಿಕ ಜೀವನವು ಸುಖಮಯವಾಗಿರುತ್ತದೆ. ಆದರೆ ಬದಲಾದ ಪರಿಸ್ಥಿತಿಯಲ್ಲಿ ಗಂಡು ಮತ್ತು ಹೆಣ್ಣು ಇವರಿಬ್ಬರ ಸಂಭೋಗದ ಜೀವನದ ಆಸಕ್ತಿ ಕಡಿಮೆಯಾಗುತ್ತಿದೆ. ಯಾಕೆಂದರೆ ಮಾನಸಿಕ ಒತ್ತಡ ಹಾಗೂ ಸಂಸಾರದ ಜಂಜಾಟಗಳು. ಹಾಗಂತ ಸಂಭೋಗ ಮಾಡದೆ ಇರುವುದಕ್ಕೂ ಆಗಲ್ಲ. ಅದು ನಮ್ಮ ಜೀವನದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನುಂಟು ಮಾಡುತ್ತದೆ. ಹಾಗಾದ್ರೆ ಬನ್ನಿ, ಪುರುಷರು ಸಂಭೋಗ ಮಾಡದೆ ಎಷ್ಟು ದಿನಗಳವರೆಗೆ ತಡೆದುಕೊಳ್ಳಬಲ್ಲರು ಅಂತ ನೋಡೋಣ. ಸರಾಸರಿ ಆಧಾರದ ಮೇಲೆ 40 ವರ್ಷದ ಪುರುಷರು 15 ದಿನಗಳವರೆಗೆ ಸೆಕ್ಸ್ ಮಾಡದೆ ಇದ್ರೆ ಏನು ಸಮಸ್ಯೆ ಆಗುವುದಿಲ್ಲ. ಆದರೆ ಇದೇ ರೀತಿ ಅವನು 1 ತಿಂಗಳವರೆಗೆ ಕಂಟ್ರೋಲ್ ಮಾಡಿಕೊಳ್ಳುತ್ತಾ ಹೋದರೆ ಸಮಸ್ಯೆ ಅಲ್ಲಿಂದಲೇ ಶುರುವಾಗುತ್ತೆ. ಪುರುಷರಿಗೆ ಅಲ್ಲಿಂದ ಸಂಭೋಗದ ವಿಷಯದಲ್ಲಿ ಆಸಕ್ತಿ ಕಡಿಮೆಯಾಗುತ್ತದೆ. ಸಾಮಾನ್ಯವಾಗಿ ಒಬ್ಬ ಪುರುಷ 1 ತಿಂಗಳವರೆಗೆ ಮಾತ್ರ ಸಂಭೋಗ ಮಾಡದೇ ಇರಲ್ಲ. ಸ್ನೇಹಿತರೆ, ಇದೇ ರೀತಿ ಮುಂದುವರೆದು 2 ತಿಂಗಳವರೆಗೆ ಪುರುಷ ಸಂಭೋಗದಲ್ಲಿ ಭಾಗಿಯಾಗದೇ ಇದ್ದರೆ ಅವನ ಮೂಡ್ ಕೂಡ ಬದಲಾಗುತ್ತಾ ಹೋಗುತ್ತದೆ. ಅವನಿಗೆ ಕೋಪ ಬರುವುದಕ್ಕೆ ಶುರುವಾಗತ್ತೆ. ಮನೆಯಲ್ಲಿ ಯಾರ ಜೊತೆನೂ ಮಾತನಾಡುವುದಕ್ಕೆ ಅವನಿಗೆ ಇಷ್ಟಪಡದೇ ಇರುವಂತಹ ಸ್ಥಿತಿಗೆ ಬಂದು ತಲುಪುತ್ತಾನೆ. ಪತ್ನಿಯಾದವಳು ಗಂಡನ ಬಯಕೆಯನ್ನ ಈಡೇರಿಸುವುದು ಅವಳ ಕರ್ತವ್ಯ. ನೀವು 15 ದಿನಗಳಲ್ಲಿ 1 ಸಲವಾದರೂ ಪತಿಯ ಜೊತೆ ಸಂಭೋಗದಲ್ಲಿ ತೊಡಗಿಸಿಕೊಳ್ಳಿ. ಇದರಿಂದ ಪತಿಯ ಮಾನಸಿಕ ಒತ್ತಡವೂ ಕೂಡ ಕಡಿಮೆಯಾಗುತ್ತದೆ ಹಾಗೂ ನಿಮ್ಮ ವೈವಾಹಿಕ ಜೀವನವೂ ಕೂಡ ಅತ್ಯುತ್ತಮವಾಗಿ ಸಾಗುತ್ತದೆ. ಇದು ಪತಿಗೆ ಉತ್ತಮ ಪತ್ನಿಯಾದವಳ ಕರ್ತವ್ಯ ಕೂಡ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಇದೇ ತರಹದ ಒಳ್ಳೆಯ ಮಾಹಿತಿಗಳಿಗೋಸ್ಕರ ನಮ್ಮ ಚಾನಲ ಫಾಲೋ ಮಾಡಿ.